ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸ್ವತಃ ಈ ಬಗ್ಗೆ ಮತ್ತೆ ಸ್ಪಷ್ಟನೆಯನ್ನ ಕೊಟ್ಟಾಗಿದೆ. ಹೈಕಮಾಂಡ್ ತೀರ್ಮಾನಕ್ಕೆ ನಾನು ಬದ್ಧ, ಈಗಲೂ ನಾಳೆಯೂ ಎಂದೆಂದಿಗೂ. ಹೈಕಮಾಂಡ್ ಏನು ಹೇಳುತ್ತೋ ಅದನ್ನು ನಾನು ಕೇಳ್ತೀನಿ ಅಂತ ಬ್ರೇಕ್ಫಾಸ್ಟ್ ಮೀಟಿಂಗ್ ಎರಡೆರಡು ಸರಿ ಆದ ಮೇಲೆ ಇದಕ್ಕೆ ಸ್ಪಷ್ಟನೆ ಕೊಟ್ಟು ಫುಲ್ ಸ್ಟಾಪ್ ಇಟ್ಬಿಟ್ಟಿದ್ದಾರೆ. ಕದನ ವಿರಾಮವನ್ನು ಮತ್ತೆ ಉಲ್ಲಂಘನೆ ಮಾಡ್ತಾ ಇರೋದು ಯಾಕೆ ಅನ್ನೋದು ಈಗ ಪ್ರಶ್ನೆ. ಸಿದ್ದರಾಮಯ್ಯ ಅವರು ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಾಗಿದೆ. ಹೈಕಮಾಂಡ್ ಹೇಳ್ತಾ ನಾನು ಕೇಳ್ತೀನಿ, ಹೈಕಮಾಂಡ್ನ ನಿರ್ಧಾರ ಏನಿರುತ್ತೆ ಅದನ್ನು ನಾನು ಪಾಲಿಸ್ತೀನಿ, ಅದಕ್ಕೆ ನಾನು ಬದ್ಧನಾಗಿದ್ದೀನಿ ಅಂತ ಈಗಾಗಲೇ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಅಂದಾಗ ಕದನ ವಿರಾಮ ಉಲ್ಲಂಘನೆ ಮಾಡಿದ್ಯಾಕೆ ಯತೀಂದ್ರ ಅವ್ರಿಗೆ ಯಾಕೆ ಬೇಕಾಗಿತ್ತಿದು? ಸ್ವತಃ ಅವರ ತಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಈ ಬಗ್ಗೆ ಹೇಳಿದ ಮೇಲೆ ಯತೀಂದ್ರ ಅವರಿಗೆ ಈಗ ಈ ಹೇಳಿಕೆ ಅಗತ್ಯ ಇತ್ತಾ ಅನ್ನುವಂಥ ಪ್ರಶ್ನೆ. ನಿಜಕ್ಕೂ ಸಿಎಂಗೆ ಹೈಕಮಾಂಡ್ನಿಂದ ಈ ರೀತಿಯ ಒಂದು ಸಂದೇಶ ಬಂದಿದೆಯಾ? ಹಾಗಿದ್ರೆ ಸಿಎಂ ಆಗಿ ಮುಂದುವರಿಯುವಂತೆ ಹೈಕಮಾಂಡ್ ಇವರಿಗೆ ಹೇಳಿಬಿಟ್ಟಿದೆಯಾ? ನೋಡಿ, ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದೇನೆ, ಇವತ್ತು ಪೂರ್ಣಾವಧಿಗೂ ನಮ್ಮ ತಂದೆಯವರೇ ಮುಖ್ಯಮಂತ್ರಿ ಆಗಿರ್ತಾರೆ. ಈಗಷ್ಟೇ ನಮಗೆ ಹೈಕಮಾಂಡ್ನಿಂದ ಸ್ಪಷ್ಟನೆ ಬಂದಿದೆ. ಈಗ ಬಂದಿದೆಯೋ ಯಾವಾಗ ಬಂದಿದೆಯೋ ಒಟ್ಟಿನಲ್ಲಿ ಅವ್ರು ಹೇಳಿದ್ದೇನು ಅಂತಂದರೆ, ಹೈಕಮಾಂಡ್ನಿಂದ ನಮಗೆ ಸಂದೇಶ ಬಂದಿದೆ, ಸ್ಪಷ್ಟನೆ ಸಿಕ್ಕಿದೆ, ಅವರೇ ಮುಂದುವರಿತಾರೆ. ಹೈಕಮಾಂಡ್ ಒಂದು ಪ್ರಶ್ನೆ ನಮಗೆ ಅರ್ಥ ಆಗಲಿಲ್ಲ. ಎಲ್ಲಿಯೂ ಹೈಕಮಾಂಡ್ ಹೇಳದ ಈ ಮಾತನ್ನು, ಯಾರಿಗೂ ಹೇಳದ ಈ ಮಾತನ್ನು ಹೈಕಮಾಂಡ್ ಯತೀಂದ್ರ ಸಿದ್ದರಾಮಯ್ಯ ಅವ್ರಿಗೆ ಹೇಳ್ಬಿಡ್ತಾ? ಯತೀಂದ್ರ ಸಿದ್ದರಾಮಯ್ಯ ಅವರು ಈ ವಿಚಾರವನ್ನು ಹೈಕಮಾಂಡ್ಗಿನ್ನ ಮೀರಿ ಸ್ಪಷ್ಟಪಡಿಸಿದ್ರ? ಇದೇ ಕಾರಣಕ್ಕೆ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿದ್ರ ಯತೀಂದ್ರ? ಹಾಗಿದ್ದರೆ ರಾಜ್ಯದಲ್ಲಿ 5 ವರ್ಷ ನಮ್ಮ ತಂದೆನೇ ಮುಖ್ಯಮಂತ್ರಿ, ನಾಯಕತ್ವ ಬದಲಾವಣೆ ಇಲ್ಲ ಅಂತ ಹೈಕಮಾಂಡ್ ಸ್ಪಷ್ಟಪಡಿಸಿದೆ ಅಂತ ಇವರು ಹೇಳ್ತಾರೆ. ಬೆಳಗಾವಿಯಲ್ಲಿ ನಿಂತು ಯತೀಂದ್ರ ಸಿದ್ದರಾಮಯ್ಯ ಈ ರೀತಿ ಈಗ ಗುಡುಗಿದ್ ಯಾಕೆ? ಇದೇ ಕಾರಣಕ್ಕೆ ಹೈಕಮಾಂಡ್ ಮೇಲೆ ಸಿದ್ದರಾಮಯ್ಯ ಬೊಟ್ಟು ಮಾಡಿದ್ರ? ತಾವು ಹೇಳದ್ದನ್ನ ತಮ್ಮ ಮಗನ ಕಡೆಯಿಂದ ಹೇಳಿಸಿದರ? ಈ ರೀತಿಯ ಚರ್ಚೆಗಳು ಈಗ ಆಗ್ತಾ ಇದೆ. ಹೈಕಮಾಂಡ್ ನಾಯಕರೇ ಘೋಷಣೆ ಮಾಡೋದಕ್ಕೆ ಕಾಯುತ್ತಿದ್ದಾರೆ. ಹಾಗಿದ್ರೆ ಸಿಎಂ ಸಿದ್ದರಾಮಯ್ಯ ನಮಗೆ ಬಂದಿರೋ ಸಂದೇಶವನ್ನ ನೀನು ಹೇಳಪ್ಪ ಅಂತ ಯತೀಂದ್ರ ಕಡೆಯಿಂದ ಹೇಳಿಸಿದ್ರ ಅನ್ನುವಂಥ ಚರ್ಚೆಗಳು ಆಗ್ತಾ ಇದೆ. ಸೊ ಹೈಕಮಾಂಡ್ ಹೇಳಿದ್ದನ್ನ ಯತೀಂದ್ರ ಹೇಗೆ ಹೇಳಿದ್ರು ಅನ್ನುವಂಥ ಪ್ರಶ್ನೆ ಈಗ ಮೂಡ್ತಾ ಇದೆ. DK ಶಿವಕುಮಾರ್ ಬಣ ಮಾತಾಡಿದರೆ ನೋಟಿಸ್ ಕೊಡ್ತಾರೆ. ಯತೀಂದ್ರ ಸಿದ್ದರಾಮಯ್ಯ ಈ ಬಗ್ಗೆ ಮತ್ತೆ ಮಾತಾಡ್ತಾ ಇದ್ರು, ನೋ ನೋಟಿಸ್. ಇಕ್ಬಾಲ್ ಹುಸೇನ್, ಕುಣಿಗಲ್ ರಂಗನಾಥ್, ಬಸವರಾಜ್ ಶಿವಗಂಗಾ ಇವರಿಗೆಲ್ಲ ನೋಟಿಸ್ ಹೋಯ್ತಪ್ಪ. ಯತೀಂದ್ರ ಸಿದ್ದರಾಮಯ್ಯ ಮತ್ತೆ ಈ ಬಗ್ಗೆ ಮಾತಾಡ್ತಾ ಇದ್ದಾರೆ, ರೂಲ್ಸನ್ನು ಬ್ರೇಕ್ ಮಾಡ್ತಾ ಇದ್ದಾರೆ. ಯಾಕೆ ಯತೀಂದ್ರಗೆ ನೋಟಿಸ್ ಕೊಡಬಾರ್ದು ಅಂತ DK ಶಿವಕುಮಾರ್ ಬಣದವರು ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮೇಲಾಗಿ ಹೈಕಮಾಂಡ್ ಇದನ್ನು ಹೇಳಬೇಕಾಗಿತ್ತು, ಸಿದ್ದರಾಮಯ್ಯ ಅವರು ಮುಂದುವರಿತಾರೆ ಅಂತ. ಎಲ್ಲಿಯೂ ಕೊಡದ ಸಂದೇಶವನ್ನು ಯತೀಂದ್ರ ಅವ್ರಿಗೆ ಯಾಕೆ ಕೊಟ್ಟರು? ಎಲ್ಲಿಯೂ ಸಿಗದ ಸ್ಪಷ್ಟನೆ ಯತೀಂದ್ರ ಅವ್ರಿಗೆ ಹೇಗೆ ಸಿಕ್ತು ಅನ್ನೋಂಥ ಪ್ರಶ್ನೆಗಳು ಈಗ ಮೂಡ್ತಾ ಇದೆ. ಇದನ್ನು ಹೈಕಮಾಂಡ್ ಯಾವ ರೀತಿ ಗಮನಿಸುತ್ತೆ, ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದನ್ನು ಯಾವ ರೀತಿ ತಗೋತಾರೆ ಅಂತ ನೋಡೋಣ. ಇವತ್ತಂತೂ ನಾವು ಇದ್ರ ಬಗ್ಗೆ ಪ್ರಶ್ನೆ ಮಾಡಿದ್ದೀವಿ. ರಿಪಬ್ಲಿಕ್ ಕನ್ನಡದ ಪ್ರಶ್ನೆಗಳಿಗೆ ಮುಖ್ಯಮಂತ್ರಿಗಳು ಸೈಲೆಂಟ್ ಆಗಿಬಿಟ್ರು. ಯಾವುದನ್ನು ಅಂದರೆ ಉತ್ತರ ಕೊಡಲಿಲ್ಲ. ಅವರು ನಿರುತ್ತರಾದರು. ಎಷ್ಟೇ ಪ್ರಶ್ನೆಗಳನ್ನು ಕೂಡ ಕೇಳಿದ್ರು ಹಾಗೇ ಹೋಗ್ಬಿಟ್ರು ಸಿದ್ದರಾಮಯ್ಯ ಅವರು. ಇದರ ಅರ್ಥ ಏನು? ಮೌನಂ ಸಮ್ಮತಿ ಲಕ್ಷಣಂ. ಮುಂದೆ ಏನಾದರೂ ಇದಕ್ಕೆ ಉತ್ತರ ಸಿಗುತ್ತಾ ನೋಡೋಣ. ಇನ್ನು ನೆಕ್ಸ್ಟ್, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸ್ವತಃ ಈ ಬಗ್ಗೆ ಮತ್ತೆ ಸ್ಪಷ್ಟನೆಯನ್ನ ಕೊಟ್ಟಾಗಿದೆ. ಹೈಕಮಾಂಡ್ ತೀರ್ಮಾನಕ್ಕೆ ನಾನು ಬದ್ಧ, ಈಗಲೂ ನಾಳೆಯೂ ಎಂದೆಂದಿಗೂ. ಹೈಕಮಾಂಡ್ ಏನು ಹೇಳುತ್ತೋ ಅದನ್ನು ನಾನು ಕೇಳ್ತೀನಿ ಅಂತ ಬ್ರೇಕ್ಫಾಸ್ಟ್ ಮೀಟಿಂಗ್ ಎರಡೆರಡು ಸರಿ ಆದ ಮೇಲೆ ಇದಕ್ಕೆ ಸ್ಪಷ್ಟನೆ ಕೊಟ್ಟು ಫುಲ್ ಸ್ಟಾಪ್ ಇಟ್ಬಿಟ್ಟಿದ್ದಾರೆ. ಕದನ ವಿರಾಮವನ್ನು ಮತ್ತೆ ಉಲ್ಲಂಘನೆ ಮಾಡ್ತಾ ಇರೋದು ಯಾಕೆ ಅನ್ನೋದು ಈಗ ಪ್ರಶ್ನೆ. ಸಿದ್ದರಾಮಯ್ಯ ಅವರು ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಾಗಿದೆ. ಹೈಕಮಾಂಡ್ ಹೇಳ್ತಾ ನಾನು ಕೇಳ್ತೀನಿ, ಹೈಕಮಾಂಡ್ನ ನಿರ್ಧಾರ ಏನಿರುತ್ತೆ ಅದನ್ನು ನಾನು ಪಾಲಿಸ್ತೀನಿ, ಅದಕ್ಕೆ ನಾನು ಬದ್ಧನಾಗಿದ್ದೀನಿ ಅಂತ ಈಗಾಗಲೇ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಅಂದಾಗ ಕದನ ವಿರಾಮ ಉಲ್ಲಂಘನೆ ಮಾಡಿದ್ಯಾಕೆ ಯತೀಂದ್ರ ಅವ್ರಿಗೆ ಯಾಕೆ ಬೇಕಾಗಿತ್ತಿದು? ಸ್ವತಃ ಅವರ ತಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಈ ಬಗ್ಗೆ ಹೇಳಿದ ಮೇಲೆ ಯತೀಂದ್ರ ಅವರಿಗೆ ಈಗ ಈ ಹೇಳಿಕೆ ಅಗತ್ಯ ಇತ್ತಾ ಅನ್ನುವಂಥ ಪ್ರಶ್ನೆ. ನಿಜಕ್ಕೂ ಸಿಎಂಗೆ ಹೈಕಮಾಂಡ್ನಿಂದ ಈ ರೀತಿಯ ಒಂದು ಸಂದೇಶ ಬಂದಿದೆಯಾ? ಹಾಗಿದ್ರೆ ಸಿಎಂ ಆಗಿ ಮುಂದುವರಿಯುವಂತೆ ಹೈಕಮಾಂಡ್ ಇವರಿಗೆ ಹೇಳಿಬಿಟ್ಟಿದೆಯಾ? ನೋಡಿ, ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದೇನೆ, ಇವತ್ತು ಪೂರ್ಣಾವಧಿಗೂ ನಮ್ಮ ತಂದೆಯವರೇ ಮುಖ್ಯಮಂತ್ರಿ ಆಗಿರ್ತಾರೆ. ಈಗಷ್ಟೇ ನಮಗೆ ಹೈಕಮಾಂಡ್ನಿಂದ ಸ್ಪಷ್ಟನೆ ಬಂದಿದೆ. ಈಗ ಬಂದಿದೆಯೋ ಯಾವಾಗ ಬಂದಿದೆಯೋ ಒಟ್ಟಿನಲ್ಲಿ ಅವ್ರು ಹೇಳಿದ್ದೇನು ಅಂತಂದರೆ, ಹೈಕಮಾಂಡ್ನಿಂದ ನಮಗೆ ಸಂದೇಶ ಬಂದಿದೆ, ಸ್ಪಷ್ಟನೆ ಸಿಕ್ಕಿದೆ, ಅವರೇ ಮುಂದುವರಿತಾರೆ. ಹೈಕಮಾಂಡ್ ಒಂದು ಪ್ರಶ್ನೆ ನಮಗೆ ಅರ್ಥ ಆಗಲಿಲ್ಲ. ಎಲ್ಲಿಯೂ ಹೈಕಮಾಂಡ್ ಹೇಳದ ಈ ಮಾತನ್ನು,
ಯಾರಿಗೂ ಹೇಳದ ಈ ಮಾತನ್ನ ಹೈಕಮಾಂಡ್ ಯತೀಂದ್ರ ಸಿದ್ದರಾಮಯ್ಯ ಅವ್ರಿಗೆ ಹೇಳ್ಬಿಡ್ತಾ? ಯತೀಂದ್ರ ಸಿದ್ದರಾಮಯ್ಯ ಅವರು ಈ ವಿಚಾರವನ್ನ ಹೈಕಮಾಂಡ್ಗಿನ್ನ ಮೀರಿ ಸ್ಪಷ್ಟಪಡಿಸಿದ್ರ? ಇದೇ ಕಾರಣಕ್ಕೆ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿದ್ರ ಯತೀಂದ್ರ? ಹಾಗಿದ್ದರೆ ರಾಜ್ಯದಲ್ಲಿ 5 ವರ್ಷ ನಮ್ಮ ತಂದೆನೇ ಮುಖ್ಯಮಂತ್ರಿ, ನಾಯಕತ್ವ ಬದಲಾವಣೆ ಇಲ್ಲ ಅಂತ ಹೈಕಮಾಂಡ್ ಸ್ಪಷ್ಟಪಡಿಸಿದೆ ಅಂತ ಇವರು ಹೇಳ್ತಾರೆ. ಬೆಳಗಾವಿಯಲ್ಲಿ ನಿಂತು ಯತೀಂದ್ರ ಸಿದ್ದರಾಮಯ್ಯ ಈ ರೀತಿ ಈಗ ಗುಡುಗಿದ್ ಯಾಕೆ? ಇದೇ ಕಾರಣಕ್ಕೆ ಹೈಕಮಾಂಡ್ ಮೇಲೆ ಸಿದ್ದರಾಮಯ್ಯ ಬೊಟ್ಟು ಮಾಡಿದ್ರ? ತಾವು ಹೇಳದ್ದನ್ನ ತಮ್ಮ ಮಗನ ಕಡೆಯಿಂದ ಹೇಳಿಸಿದರ? ಈ ರೀತಿಯ ಚರ್ಚೆಗಳು ಈಗ ಆಗ್ತಾ ಇದೆ. ಹೈಕಮಾಂಡ್ ನಾಯಕರೇ ಘೋಷಣೆ ಮಾಡೋದಕ್ಕೆ ಕಾಯುತ್ತಿದ್ದಾರೆ. ಹಾಗಿದ್ರೆ ಸಿಎಂ ಸಿದ್ದರಾಮಯ್ಯ ನಮಗೆ ಬಂದಿರೋ ಸಂದೇಶವನ್ನ ನೀನು ಹೇಳಪ್ಪ ಅಂತ ಯತೀಂದ್ರ ಕಡೆಯಿಂದ ಹೇಳಿಸಿದ್ರ ಅನ್ನುವಂಥ ಚರ್ಚೆಗಳು ಆಗ್ತಾ ಇದೆ. ಸೊ ಹೈಕಮಾಂಡ್ ಹೇಳಿದ್ದನ್ನ ಯತೀಂದ್ರ ಹೇಗೆ ಹೇಳಿದ್ರು ಅನ್ನುವಂಥ ಪ್ರಶ್ನೆ ಈಗ ಮೂಡ್ತಾ ಇದೆ. DK ಶಿವಕುಮಾರ್ ಬಣ ಮಾತಾಡಿದರೆ ನೋಟಿಸ್ ಕೊಡ್ತಾರೆ. ಯತೀಂದ್ರ ಸಿದ್ದರಾಮಯ್ಯ ಈ ಬಗ್ಗೆ ಮತ್ತೆ ಮತ್ತೆ ಮಾತಾಡ್ತಾ ಇದ್ರು, ನೋ ನೋಟಿಸ್. ಇಕ್ಬಾಲ್ ಹುಸೇನ್, ಕುಣಿಗಲ್ ರಂಗನಾಥ್, ಬಸವರಾಜ್ ಶಿವಗಂಗಾ ಇವರಿಗೆಲ್ಲ ನೋಟಿಸ್ ಹೋಯ್ತಪ್ಪ. ಯತೀಂದ್ರ ಸಿದ್ದರಾಮಯ್ಯ ಮತ್ತೆ ಮತ್ತೆ ಈ ಬಗ್ಗೆ ಮಾತಾಡ್ತಾ ಇದ್ದಾರೆ, ರೂಲ್ಸನ್ನು ಬ್ರೇಕ್ ಮಾಡ್ತಾ ಇದ್ದಾರೆ. ಯಾಕೆ ಯತೀಂದ್ರಗೆ ನೋಟಿಸ್ ಕೊಡಬಾರ್ದು ಅಂತ DK ಶಿವಕುಮಾರ್ ಬಣದವರು ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮೇಲಾಗಿ ಹೈಕಮಾಂಡ್ ಇದನ್ನು ಹೇಳಬೇಕಾಗಿತ್ತು, ಸಿದ್ದರಾಮಯ್ಯ ಅವರು ಮುಂದುವರಿತಾರೆ ಅಂತ. ಎಲ್ಲಿಯೂ ಕೊಡದ ಸಂದೇಶವನ್ನು ಯತೀಂದ್ರ ಅವ್ರಿಗೆ ಯಾಕೆ ಕೊಟ್ಟರು? ಎಲ್ಲಿಯೂ ಸಿಗದ ಸ್ಪಷ್ಟನೆ ಯತೀಂದ್ರ ಅವ್ರಿಗೆ ಹೇಗೆ ಸಿಕ್ತು ಅನ್ನೋಂಥ ಪ್ರಶ್ನೆಗಳು ಈಗ ಮೂಡ್ತಾ ಇದೆ. ನೋಡೋಣ ಇದನ್ನು ಹೈಕಮಾಂಡ್ ಯಾವ ರೀತಿ ಗಮನಿಸುತ್ತೆ, ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದನ್ನು ಯಾವ ರೀತಿ ತಗೋತಾರೆ ಅಂತ ನೋಡೋಣ. ಇವತ್ತಂತೂ ನಾವು ಇದ್ರ ಬಗ್ಗೆ ಪ್ರಶ್ನೆ ಮಾಡಿದ್ದೀವಿ. ರಿಪಬ್ಲಿಕ್ ಕನ್ನಡದ ಪ್ರಶ್ನೆಗಳಿಗೆ ಮುಖ್ಯಮಂತ್ರಿಗಳು ಸೈಲೆಂಟ್ ಆಗಿಬಿಟ್ರು. ಯಾವುದನ್ನು ಅಂದರೆ ಉತ್ತರ ಕೊಡಲಿಲ್ಲ. ಅವರು ನಿರುತ್ತರ ಆದರೂ. ಎಷ್ಟೇ ಪ್ರಶ್ನೆಗಳನ್ನು ಕೂಡ ಕೇಳಿದ್ರು ಹಾಗೇ ಹೋಗ್ಬಿಟ್ರು ಸಿದ್ದರಾಮಯ್ಯ ಅವರು. ಇದರ ಅರ್ಥ ಏನು? ಮೌನಂ ಸಮ್ಮತಿ ಲಕ್ಷಣಂ. ಮುಂದೆ ಏನಾದರೂ ಇದಕ್ಕೆ ಉತ್ತರ ಸಿಗುತ್ತಾ ನೋಡೋಣ. ಇನ್ನು ನೆಕ್ಸ್ಟ್, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸ್ವತಃ ಈ ಬಗ್ಗೆ ಮತ್ತೆ ಮತ್ತೆ ಸ್ಪಷ್ಟನೆಯನ್ನ ಕೊಟ್ಟಾಗಿದೆ. ಹೈಕಮಾಂಡ್ ತೀರ್ಮಾನಕ್ಕೆ ನಾನು ಬದ್ಧ, ಈಗಲೂ ನಾಳೆಯೂ ಎಂದೆಂದಿಗೂ. ಹೈಕಮಾಂಡ್ ಏನು ಹೇಳುತ್ತೋ ಅದನ್ನು ನಾನು ಕೇಳ್ತೀನಿ ಅಂತ ಬ್ರೇಕ್ಫಾಸ್ಟ್ ಮೀಟಿಂಗ್ 2 ಸರಿ ಆದ ಮೇಲೆ ಇದಕ್ಕೆ ಸ್ಪಷ್ಟನೆ ಕೊಟ್ಟು ಫುಲ್ ಸ್ಟಾಪ್ ಇಟ್ಬಿಟ್ಟಿದ್ದಾರೆ. ಕದನ ವಿರಾಮವನ್ನು ಮತ್ತೆ ಮತ್ತೆ ಉಲ್ಲಂಘನೆ ಮಾಡ್ತಾ ಇರೋದು ಯಾಕೆ ಅನ್ನೋದು ಈಗ ಪ್ರಶ್ನೆ. ಸಿದ್ದರಾಮಯ್ಯ ಅವರು ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಾಗಿದೆ. ಹೈಕಮಾಂಡ್ ಹೇಳ್ತಾ ನಾನು ಕೇಳ್ತೀನಿ, ಹೈಕಮಾಂಡ್ನ ನಿರ್ಧಾರ ಏನಿರುತ್ತೆ ಅದನ್ನು ನಾನು ಪಾಲಿಸ್ತೀನಿ, ಅದಕ್ಕೆ ನಾನು ಬದ್ಧನಾಗಿದ್ದೀನಿ ಅಂತ ಈಗಾಗಲೇ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಅಂದಾಗ ಕದನ ವಿರಾಮ ಉಲ್ಲಂಘನೆ ಮಾಡಿದ್ಯಾಕೆ ಯತೀಂದ್ರ ಅವರು? ಯತೀಂದ್ರ ಅವ್ರಿಗೆ ಯಾಕೆ ಬೇಕಾಗಿತ್ತಿದು? ಸ್ವತಃ ಅವರ ತಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಈ ಬಗ್ಗೆ ಹೇಳಿದ ಮೇಲೆ ಯತೀಂದ್ರ ಅವರಿಗೆ ಈಗ ಈ ಹೇಳಿಕೆ ಅಗತ್ಯ ಇತ್ತ ಅನ್ನುವಂಥ ಪ್ರಶ್ನೆ. ನಿಜಕ್ಕೂ ಸಿಎಂಗೆ ಹೈಕಮಾಂಡ್ನಿಂದ ಈ ರೀತಿಯ ಒಂದು ಸಂದೇಶ ಬಂದಿದೆಯಾ? ಹಾಗಿದ್ರೆ ಸಿಎಂ ಆಗಿ ಮುಂದುವರಿಯುವಂತೆ ಹೈಕಮಾಂಡ್ ಇವರಿಗೆ ಹೇಳಿಬಿಟ್ಟಿದೆಯಾ? ನೋಡಿ, ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದೇನೆ, ಇವತ್ತು ಪೂರ್ಣಾವಧಿಗೂ ನಮ್ಮ ತಂದೆಯವರೇ ಮುಖ್ಯಮಂತ್ರಿ ಆಗಿರ್ತಾರೆ. ಈಗಷ್ಟೇ ನಮಗೆ ಹೈಕಮಾಂಡ್ನಿಂದ ಸ್ಪಷ್ಟನೆ ಬಂದಿದೆ. ಈಗ ಬಂದಿದೆಯೋ ಯಾವಾಗ ಬಂದಿದೆಯೋ ಒಟ್ಟಿನಲ್ಲಿ ಅವ್ರು ಹೇಳಿದ್ದೇನು ಅಂತಂದರೆ, ಹೈಕಮಾಂಡ್ನಿಂದ ನಮಗೆ ಸಂದೇಶ ಬಂದಿದೆ, ಸ್ಪಷ್ಟನೆ ಸಿಕ್ಕಿದೆ, ಅವರೇ ಮುಂದುವರಿತಾರೆ. ಹೈಕಮಾಂಡ್ ಒಂದು ಪ್ರಶ್ನೆ ನಮಗೆ ಅರ್ಥ ಆಗಲಿಲ್ಲ. ಎಲ್ಲಿಯೂ ಹೈಕಮಾಂಡ್ ಹೇಳದ ಈ ಮಾತನ್ನ, ಯಾರಿಗೂ ಹೇಳದ ಈ ಮಾತನ್ನ ಹೈಕಮಾಂಡ್ ಯತೀಂದ್ರ ಸಿದ್ದರಾಮಯ್ಯ ಅವ್ರಿಗೆ ಹೇಳ್ಬಿಡ್ತಾ? ಯತೀಂದ್ರ ಸಿದ್ದರಾಮಯ್ಯ ಅವರು ಈ ವಿಚಾರವನ್ನ ಹೈಕಮಾಂಡ್ಗಿನ್ನ ಮೀರಿ ಸ್ಪಷ್ಟಪಡಿಸಿದ್ರ? ಇದೇ ಕಾರಣಕ್ಕೆ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿದ್ರ ಯತೀಂದ್ರ? ಹಾಗಿದ್ದರೆ ರಾಜ್ಯದಲ್ಲಿ 5 ವರ್ಷ ನಮ್ಮ ತಂದೆನೇ ಮುಖ್ಯಮಂತ್ರಿ, ನಾಯಕತ್ವ ಬದಲಾವಣೆ ಇಲ್ಲ ಅಂತ ಹೈಕಮಾಂಡ್ ಸ್ಪಷ್ಟಪಡಿಸಿದೆ ಅಂತ ಇವರು ಹೇಳ್ತಾರೆ. ಬೆಳಗಾವಿಯಲ್ಲಿ ನಿಂತು ಯತೀಂದ್ರ ಸಿದ್ದರಾಮಯ್ಯ ಈ ರೀತಿ ಈಗ ಗುಡುಗಿದ್ ಯಾಕೆ? ಇದೇ ಕಾರಣಕ್ಕೆ ಹೈಕಮಾಂಡ್ ಮೇಲೆ ಸಿದ್ದರಾಮಯ್ಯ ಬೊಟ್ಟು ಮಾಡಿದ್ರ? ತಾವು ಹೇಳದ್ದನ್ನ ತಮ್ಮ ಮಗನ ಕಡೆಯಿಂದ ಹೇಳಿಸಿದರ? ಈ ರೀತಿಯ ಚರ್ಚೆಗಳು ಈಗ ಆಗ್ತಾ ಇದೆ. ಹೈಕಮಾಂಡ್ ನಾಯಕರೇ ಘೋಷಣೆ ಮಾಡೋದಕ್ಕೆ ಕಾಯುತ್ತಿದ್ದಾರೆ. ಹಾಗಿದ್ರೆ ಸಿಎಂ ಸಿದ್ದರಾಮಯ್ಯ ನಮಗೆ ಬಂದಿರೋ ಸಂದೇಶವನ್ನ ನೀನು ಹೇಳಪ್ಪ ಅಂತ ಯತೀಂದ್ರ ಕಡೆಯಿಂದ ಹೇಳಿಸಿದ್ರ ಅನ್ನುವಂಥ ಚರ್ಚೆಗಳು ಆಗ್ತಾ ಇದೆ. ಸೊ ಹೈಕಮಾಂಡ್ ಹೇಳಿದ್ದನ್ನ ಯತೀಂದ್ರ ಹೇಗೆ ಹೇಳಿದ್ರು ಅನ್ನುವಂಥ ಪ್ರಶ್ನೆ ಈಗ ಮೂಡ್ತಾ ಇದೆ. DK ಶಿವಕುಮಾರ್ ಬಣ ಮಾತಾಡಿದರೆ ನೋಟಿಸ್ ಕೊಡ್ತಾರೆ. ಯತೀಂದ್ರ ಸಿದ್ದರಾಮಯ್ಯ ಈ ಬಗ್ಗೆ ಮತ್ತೆ ಮತ್ತೆ ಮಾತಾಡ್ತಾ ಇದ್ರು, ನೋ ನೋಟಿಸ್. ಇಕ್ಬಾಲ್ ಹುಸೇನ್, ಕುಣಿಗಲ್ ರಂಗನಾಥ್, ಬಸವರಾಜ್ ಶಿವಗಂಗಾ ಇವರಿಗೆಲ್ಲ ನೋಟಿಸ್ ಹೋಯ್ತಪ್ಪ. ಯತೀಂದ್ರ ಸಿದ್ದರಾಮಯ್ಯ ಮತ್ತೆ ಮತ್ತೆ ಈ ಬಗ್ಗೆ ಮಾತಾಡ್ತಾ ಇದ್ದಾರೆ, ರೂಲ್ಸನ್ನು ಬ್ರೇಕ್ ಮಾಡ್ತಾ ಇದ್ದಾರೆ. ಯಾಕೆ ಯತೀಂದ್ರಗೆ ನೋಟಿಸ್ ಕೊಡಬಾರ್ದು ಅಂತ DK ಶಿವಕುಮಾರ್ ಬಣದವರು ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮೇಲಾಗಿ ಹೈಕಮಾಂಡ್ ಇದನ್ನು ಹೇಳಬೇಕಾಗಿತ್ತು, ಸಿದ್ದರಾಮಯ್ಯ ಅವರು ಮುಂದುವರಿತಾರೆ ಅಂತ.
ಎಲ್ಲಿಯೂ ಕೊಡದ ಸಂದೇಶವನ್ನು ಯತೀಂದ್ರ ಅವ್ರಿಗೆ ಯಾಕೆ ಕೊಟ್ಟರು, ಎಲ್ಲಿಯೂ ಸಿಗದ ಸ್ಪಷ್ಟನೆ ಯತೀಂದ್ರ ಅವ್ರಿಗೆ ಹೇಗೆ ಸಿಕ್ತು ಅನ್ನೋಂಥ ಪ್ರಶ್ನೆಗಳು ಈಗ ಮೂಡ್ತಾ ಇದೆ. ನೋಡೋಣ ಇದನ್ನು ಹೈಕಮಾಂಡ್ ಯಾವ ರೀತಿ ಗಮನಿಸುತ್ತೆ, ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದನ್ನು ಯಾವ ರೀತಿ ತಗೋತಾರೆ ಅಂತ ನೋಡೋಣ. ಇವತ್ತಂತೂ ನಾವು ಇದ್ರ ಬಗ್ಗೆ ಪ್ರಶ್ನೆ ಮಾಡಿದ್ದೀವಿ. ರಿಪಬ್ಲಿಕ್ ಕನ್ನಡದ ಪ್ರಶ್ನೆಗಳಿಗೆ ಮುಖ್ಯಮಂತ್ರಿಗಳು ಸೈಲೆಂಟ್ ಆಗಿಬಿಟ್ರು. ಯಾವುದನ್ನು ಅಂದರೆ ಉತ್ತರ ಕೊಡಲಿಲ್ಲ ಅವರು, ನಿರುತ್ತರ ಆದರೂ. ಎಷ್ಟೇ ಪ್ರಶ್ನೆಗಳನ್ನು ಕೂಡ ಕೇಳಿದ್ರು ಹಾಗೇ ಹೋಗ್ಬಿಟ್ರು ಸಿದ್ದರಾಮಯ್ಯ ಅವರು. ಇದರ ಅರ್ಥ ಏನು? ಮೌನಂ ಸಮ್ಮತಿ ಲಕ್ಷಣಂ. ಮುಂದೆ ಏನಾದರೂ ಇದಕ್ಕೆ ಉತ್ತರ ಸಿಗುತ್ತಾ ನೋಡೋಣ. ಇನ್ನು ನೆಕ್ಸ್ಟ್